ಸಂಸ್ಕೃತಿಯ ಪ್ರತೀಕವಾಗಿರುವ ಪೌರಾಣಿಕ ನಾಟಕ ಕಲೆ ಇಂದು ಅಸ್ತಿತ್ವ ಕಳೆದುಕೊಳ್ಳುತ್ತಿದ್ದು, ಈ ಕಲೆಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಕೆಲಸವಾಗಬೇಕಿದೆ ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ಜಿಲ್ಲೆ ಲಕ್ಯಾ ಹೋಬಳಿ ಸಿರಬಡಗೆ ಗ್ರಾಮದಲ್ಲಿ ಶ್ರೀ ವಿನಾಯಕ ಕೃಪಾಪೋಷಿತ ನಾಟಕ ಮಂಡಳಿ ಆಯೋಜಿಸಿದ್ದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ರಾತ್ರಿಯಿಂದ ಬೆಳಗಿನ ಜಾವದ ತನಕ ಮನೆ ಮಂದಿಯೆಲ್ಲ ಕುಳಿತು ನಾಟಕ ನೋಡುತ್ತಿದ್ದ ದಿನಗಳು ದೂರಾಗಿ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ನಾಟಕ ನೋಡುವಂತಹ ಸ್ಥಿತಿ ಬಂದಿದೆ. ಈ ಬಗ್ಗೆ ಎಲ್ಲರೂ ಎಚ್ಚೆತ್ತು ನಾಟಕ ಕಲೆ ಉಳಿಸುವತ್ತ ಗಮನ ಹರಿಸಬೇಕು ಎಂದರು. ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಿದ್ದು, ನಮ್ಮ ಪ್ರಪಂಚದಲ್ಲಿ ಈ ರೀತಿ ಧರ್ಮ, ಸಂಸ್ಕಾರ, ಸಂಸ್ಕೃತಿಯ ಮುಖಾಂತರ ಸಂಸ್ಕೃತಿಯ ಗಟ್ಟಿ ಬೇರನ್ನು ಹೊಂದಿರತಕ್ಕಂಥ, ಧಾರ್ಮಿಕವಾಗಿ ಗಟ್ಟಿ ಬೇರನ್ನು ಹೊಂದಿರತಕ್ಕಂಥ ದೇಶ ಪ್ರಪಂಚದಲ್ಲಿ ಯಾವ್ದಾರು ಇದ್ರೆ ಅದು ನಮ್ಮ ಪ್ರೀತಿಯ ಹೆಮ್ಮೆಯ ಭಾರತ ದೇಶ ಅಂತ ಹೇಳಲಿಕ್ಕೆ ಬರುತ್ತೆ. ಮಹಾಭಾರತ, ರಾಮಾಯಣ ಈ ರೀತಿ ಹಲವಾರು ದೊಡ್ಡ ದೊಡ್ಡ ಐತಿಹಾಸಿಕ ಪೌರಾಣಿಕ ಇತಿಹಾಸವನ್ನು ಉಳ್ಳಂತ ದೇಶ ನಮ್ದು. ಹಾಗಾಗಿ ಅಂತ ಒಂದು ಐತಿಹಾಸಿಕ ದೇಶ ಇರ್ತಕ್ಕಂಥ ನಮ್ದು ಐತಿಹಾಸಿಕ ಘಟನೆಗಳನ್ನ ತೋರಿಸುವಂತ ಇವತ್ತು ಕುರುಕ್ಷೇತ್ರ ನಾಟಕವನ್ನ, ಬಹುಶಃ ನಾಟಕವನ್ನ ನಿರ್ದೇಶನ ಮಾಡಿರ್ತಕ್ಕಂಥ ಕೋಟೇಶ್ ಯಾದವ್ ಮತ್ತೆ ತಬಲಾ ಬಾರಿಸುವಂತವ್ರು ಏನು ಕಲಾವಿದರಿದ್ರಿ, ನಿಮಗೆಲ್ಲರಿಗೂ ಮತ್ತೆ ಜೊತೆಗೆ ಇವತ್ತೇನು ಈ ಕುರುಕ್ಷೇತ್ರ ನಾಟಕದಲ್ಲಿ ಪಾತ್ರ ಅಭಿನಯ ಮಾಡ್ತಾ ಇರ್ತಕ್ಕಂಥ ಊರಿನ ಎಲ್ಲ ಕಲಾವಿದರಿಗೆ ನಾನು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಏನು ನಮ್ಮ ನಾಡಿನ, ನಮ್ಮ ದೇಶದ ಈ ಸಂಸ್ಕೃತಿ ಕಲೆಯನ್ನ ಇವತ್ತಿಗೂ ಉಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ಆಧುನಿಕ ಯುಗದಲ್ಲಿ, ಇಂಥ ತಾಂತ್ರಿಕ ಯುಗದಲ್ಲಿ ಟಿವಿನಲ್ಲಿ ರಿಮೋಟ್ ಇಟ್ಕೊಂಡ್ರೆ 150-200 ಚಾನಲ್ ಟಿವಿ ನೋಡುವಂತ ಸಂದರ್ಭದಲ್ಲಿ ಅಥವಾ ಮೊಬೈಲ್ನಲ್ಲೇ ಇಂಥ ಯುಗದಲ್ಲಿ ಇನ್ನೂ ಈ ಕುರುಕ್ಷೇತ್ರ, ರಾಮಾಯಣ ಈ ಪಾತ್ರಗಳನ್ನ ಮಾಡೋದ್ರ ಮುಖಾಂತರ ನಮ್ಮ ದೇಶದ ಸಂಸ್ಕಾರ ಕಲೆಯನ್ನ ಉಳಿಸ್ತಾ ಇರ್ತಕ್ಕಂಥ ನಮ್ಮ ನಾಡಿನ ಈ ಊರಿನ ಎಲ್ಲ ಹಿರಿಯ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಬಹುಶಃ ಕುರುಕ್ಷೇತ್ರ ನಾಟಕದಲ್ಲಿ ಹಲವಾರು ಜನ ಹಲವಾರು ಪಾತ್ರಗಳಲ್ಲಿ ಅಭಿನಯ ಮಾಡ್ತಾರೆ. ಯಾಕೆ ಅಂತಂದ್ರೆ ಒಂದೊಂದು ಪಾತ್ರ ನಮ್ಮ ನಾಡಿನ, ನಮ್ಮ ಊರಿನ ಜನರಿಗೆ ಆ ಪಾತ್ರ ಮಾದರಿ ಆಗ್ಬೇಕು ಅಂತೇಳಿ ಕುರುಕ್ಷೇತ್ರದಲ್ಲಿ ನೋಡ್ತಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಪೌರಾಣಿಕ ನಾಟಕ ಪ್ರದರ್ಶನದ ಮೂಲಕ ಶ್ರದ್ಧೆ ಮತ್ತು ಭಕ್ತಿಯ ಜೊತೆಗೆ ವಿಚಾರಶೀಲತೆ ಬೆಳೆಸಿಕೊಳ್ಳಬೇಕು. ಅನ್ವೇಷಣೆ ಬದುಕಿನ ಪ್ರಧಾನ ವೃತ್ತಿಯಾಗಬೇಕು. ಜ್ಞಾನ ವಿಜ್ಞಾನವಾಗಬೇಕು. ಎಲ್ಲ ಕಲೆಗಳ ಮೂಲಕ ಜನಪದವನ್ನ ಕಡೆಗಣಿಸಬಾರದು ಎಂದು ಹೇಳಿದರು. ಕಲೆ ಎಲ್ಲರಲ್ಲೂ ಇರುತ್ತೆ, ಅದನ್ನ ಆ ಕಲೆಗಳನ್ನ ಉಳಿಸಿ ಬೆಳೆಸಂತ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತೊಂದು ನಾಟಕ ಮಾಡೋದು ಸುಲಭ ಇಲ್ಲ. ಹಿಂದಿನ ಕಾಲದಲ್ಲಿ ನಾಟಕ ಜೀವನ ಆಗಿತ್ತು. ಮನೋರಂಜನೆ ಅಂತಂದ್ರೆ ಹೀಗೆ ಏನು ಜಾತ್ರೆಯ ಸಮಯದಲ್ಲಿ ಒಂದು ಎಂಟರ್ಟೈನ್ಮೆಂಟ್. ಈಗ ಟಿವಿ ಮೊಬೈಲ್ ಎಲ್ಲ ಬಂದು ಸಂಸ್ಕೃತಿ ಹಾಳು ಮಾಡಿದೆ. ಪಾತ್ರಕ್ಕೆ ನೈಜವಾಗಿ ಜೀವ ತುಂಬಿಕೊಂಡು ಅಭಿನಯಿಸ್ತಾ ಇರ್ತಕ್ಕಂಥದ್ದು ನಾಟಕ. ಆ ನಾಟಕದಲ್ಲಿ ಸಾಧ್ಯವಾದಷ್ಟು ಏನೇನು ವಿಷಯಗಳನ್ನ ಯಾವ ರೀತಿ ಒಂದೊಂದು ರಾಮಾಯಣ ಇರ್ಬೋದು, ಮಹಾಭಾರತ, ಆ ಪಾತ್ರಗಳು ನಮಗೆ ಜೀವ ತುಂಬಿ ನಮಗೆ ಕಲಿಸುತ್ತೆ. ಒಂದೊಂದು ದುರ್ಯೋಧನಲ್ಲಿರೋ ಬುದ್ಧಿ, ರಾವಣನಲ್ಲಿರೋಂಥ ಬುದ್ಧಿ ಏನು, ರಾವಣನಲ್ಲಿದ್ದು ಒಂದು ಸಣ್ಣ ತಪ್ಪು ವಿನಾಶ, ಸ್ತ್ರೀ ವ್ಯಾಮೋಹ ಇಡೀ ಕುಲನೇ ನಾಶ ಮಾಡ್ತು. ದುರ್ಯೋಧನದ ಅತಿಯಾದ ಭೂಮಿಯ ದುರಾಸೆ ಇಡೀ ಕುಲನೇ ನಾಶ ಮಾಡ್ತು. ಅದನ್ನ ತಿಳ್ಕೊಂಡು ನಾವು ಮುಂದಿನ ಜೀವನ ನಾವು ರೂಪಿಸ್ಕೋಬೇಕಾಗತ್ತೆ. ಏನ್ ಸಣ್ಣ ಒಂದೊಂದು ಅಡಿಗೂ ಕಿತ್ತಾಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವನ್ನೆಲ್ಲ ನಾವು ಭಗವದ್ಗೀತೆ ಕೃಷ್ಣನ ಹೇಳ್ತೇನೆ, ನಾವು ಏನ್ ಮಾಡ್ತೀವಿ ಅದು ಫಲ ದೇವ್ರು ಕೊಡ್ತಾನೆ. ನಮ್ಮ ಇದಿರ್ಬೇಕು, ಶ್ರಮ ಇರಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡೋಣ. ಈ ಸಣ್ಣ ಪುಟ್ಟ ವೈಮನಸ್ಗಳನ್ನ ಬಿಟ್ಟಾಕೋಣ. ಈ ನಾಟಕ ಮುಖಾಂತರ ತಿಳ್ಕೋಬೇಕಾಗಿದೆ ಅಷ್ಟೇ. ನಾವು ಕುರುಕ್ಷೇತ್ರ ಏನಕ್ಕಾಯ್ತು ಅಂತೇಳಿ
ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲತಾ ಲೋಕೇಶ್, ಚಂದ್ರಶೇಖರ್, ತಿಮ್ಮೇಗೌಡ, ಜಯಣ್ಣ, ಉಮೇಶ್ ಉಪಸ್ಥಿತರಿದ್ದರು.